ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತ ಪ್ರಕರಣ ವಿವರಣೆಯನ್ನ ನೀಡಲು ಹೋಗ್ತಾ ಇರಬಹುದು. ಇದು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಈ ಪ್ರಕರಣದ ವಿವರಣೆಯನ್ನ ನೀಡೋಕೆ ಹೋಗ್ತಾ ಇರಬಹುದು. ಹೈಕಮಾಂಡ್ಗೆ ವಿವರಣೆ ನೀಡೋದು ಸಿಎಂ ಡ್ಯೂಟಿ. ಘಟನೆ ಕುರಿತು ವಿಸ್ತಾರವಾಗಿ ವರದಿಯನ್ನ ನೀಡಬೇಕು. ಈ ಘಟನೆ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡಿಲ್ಲ, ಸಿಎಂಗೆ ಸರಿಯಾದ ಮಾಹಿತಿ ನೀಡಿಲ್ಲ ಎಂಬ ಮಾತಿದೆ. ಹೀಗಾಗಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಹಾಗಾಗಿ ಸಿಎಂ ತೆರಳುತ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಇದ್ದೇ ಇರ್ತಾರೆ. ಯಾಕಂದ್ರೆ ಘಟನೆ ಆಗಿದೆ, ಎಲ್ಲ ಕಾಲ್ಪುರಿತ ಘಟನೆ ಆಗಿದೆ. ಕೇಳಲಿಕ್ಕೆ ಅಥವಾ ಇವರು ವಿವರಣೆ ಮಾಡಲಿಕ್ಕೆ ಹೋಗ್ತಾ ಇರ್ಬೋದು. ನಮ್ಗೆ ಗೊತ್ತಿಲ್ಲ, ಏನು ಅವ್ರು ಕರೆಸಿದಾರ ಅಥವಾ ಇವ್ರು ಹೋಗ್ತಾರ ಗೊತ್ತಿಲ್ಲ. ಆದರೆ ಸ್ವಾಭಾವಿಕವಾಗಿ ಹೇಳುವಂಥ ಡ್ಯೂಟಿ, ಯಾಕಂದರೆ ಇಂಥ ದೊಡ್ಡ ಘಟನೆ ಆಗಿದೆ. ಸಿಎಂ ಅವರು ವಿವರಣೆ ಕೊಡೋದು ಹೈಕಮಾಂಡ್ಗೆ ಡ್ಯೂಟಿ. ಇನ್ನು ಆರ್ಸಿಬಿ ರೆಡ್ ಡ್ರೆಸ್ ಕಂಡ್ರೆ ಭಯ ಪಡುವಂತಾಗಿದೆ. ಮಾತನ್ನ ಮುಂದುವರೆಸಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಆರ್ಸಿಬಿ ರೆಡ್ ಡ್ರೆಸ್ ಕಂಡ್ರೆ ಭಯ ಪಡುವಂತಾಗಿದೆ. ಆರ್ಸಿಬಿ ರೆಡ್ ಡ್ರೆಸ್ ನೋಡಿದ್ರೆ ಓಡುವಂತಹ ಸ್ಥಿತಿ ಇದೆ. ಸಿನಿಮಾದ ರೀತಿ ರೆಡ್ ಡ್ರೆಸ್ ಕಂಡ್ರೆ ಗೂಳಿ ಓಡ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ನಮ್ಮ ಬಂಗಾರ ಮಾಡಿಸೋದಾಗಿತ್ತಲ್ಲ, ಅದು ಹೋರಿ ಬಂದಾಗ ಅದೆಲ್ಲ ಕೆಂಪು ನೋಡ್ರೆ ಎಲ್ಲಾನು ಬಂದ ಆಯ್ದು ಬಿಡ್ತೈತೆ. ಹಂಗಾಗಿದೆ ಈಗ RCB ಅಂದರೆ ಸ್ವಲ್ಪ ಭಯ ಇದೆ. ಇನ್ನೊಂದು 15 ದಿವಸ ಭಯ ಇರ್ತಿತ್ತು ನಮಗೆ. ಈ ವಿರೋಧ ಪಕ್ಷದವರು ನಿಮ್ಮ TV ಯಲ್ಲಿ ಯಾವಾಗ ಕಡಿಮೆ ಆಗ್ತೈತಿ ಅವಾಗ ನಾವು ಸ್ವಲ್ಪ ಉಸಿರು ಬಿಡ್ಬೋದು. ನೋಡ್ಯಾರ ಬಂಗಾರಪ್ಪ ಮನುಷ್ಯ ಪಿಕ್ಚರ ಅವಾಗ ಆಗ್ತಿದ್ರಲ್ಲ, ಅದೆಲ್ಲ ಬಾವಿಯಲ್ಲಿ ಬೀಳಿಸ್ತಿದ್ರಲ್ಲ, ಅದೇನೋ ಕೆಂಪು ಡ್ರೆಸ್ ನೋಡಿದ್ರೆ ಹಂಗಾಯ್ತು. ನೋಡಿದ್ರೆ ರೆಡ್ ಅಂದರೆ ಹಂಗಾಗಿದೆ. ಕಾಂಗ್ರೆಸ್ನವ್ರಿಗೆ ರೆಡ್ ನೋಡಿದ್ರೆ ಇನ್ನೊಂದು 15 ದಿವಸವರೆಗೆ ಆಗುತ್ತೆ. ಅಷ್ಟರೊಳಗೆ ಒಂದು ವರದಿ ಬರುತ್ತೆ. ವರದಿ ಬಂದಾಗ ಬಹುಶಃ ಜನತೆ, ಕರ್ನಾಟಕ ಜನತೆಗೆ ಸ್ಪಷ್ಟವಾದ ನಿಲುವು ಗೊತ್ತಾಗ್ತದೆ. ನಮ್ಮ ಬಂಗಾರ ಮಾಡಿಸೋದಾಗಿತ್ತಲ್ಲ, ಅದು ಹೋರಿ ಬಂದಾಗ ಅದೆಲ್ಲ ಕೆಂಪು ನೋಡ್ರೆ ಎಲ್ಲಾನು ಬಂದ ಆಯ್ದು ಬಿಡ್ತೈತೆ. ಹಂಗಾಗಿದೆ ಈಗ RCB ಅಂದರೆ.